ಆಶೀರ್ವಾದ ಇರ್ತದೆ. ಅಲ್ಲಿಯವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರ ಮಾತುಗಳನ್ನು ಕೇಳಿದ್ರಲ್ಲ, ನನ್ನ ಕಂಡ್ರೆ ಬಿಜೆಪಿಯವರಿಗೆ ಹೊಟ್ಟೆ ಉರಿ, ಬಡವರ ಪರ ಕೆಲಸ ಮಾಡುತ್ತೇನೆ ಅಂತ ನನ್ನನ್ನು ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾನು 40 ವರ್ಷದ ರಾಜಕಾರಣ ಮಾಡಿದ್ದೇನೆ, ಸಚಿವ, ಡಿಸಿಎಂ, ಪ್ರತಿಪಕ್ಷ ನಾಯಕ, ಸಿಎಂ ಕೂಡ ಆಗಿದ್ದೇನೆ. ನನ್ನನ್ನು ಮುಟ್ಟಿದ್ರೆ ನಮ್ಮ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಎಂದು ಪ್ರತಿಪಕ್ಷ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಷಡ್ಯಂತ್ರಗಳಿಗೆ ಜಗ್ಗಲ್ಲ ಬಗ್ಗಲ್ಲ. ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಎನ್ನುವ ಮೂಲಕ ಹೈಕಮಾಂಡ್ಗೆ ಪರೋಕ್ಷ ಸಂದೇಶ ರವಾನೆ ಮಾಡಿದ್ರ ಸಿಎಂ ಎಂಬ ಅನುಮಾನ ಹುಟ್ಟುಹಾಕಿದೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋ ಕೆಲಸ ಬಿಜೆಪಿ ನಾಯಕರದು ಅಂತ ಹೇಳಿದ್ದಾರೆ. ಇಡಿ, ಐಟಿ, ಸಿಬಿಐ ಹಾಗೂ ರಾಜ್ಯಪಾಲರನ್ನ ದುರುಪಯೋಗ ಪಡಿಸಿಕೊಂಡು ಆಟ ಆಡ್ತೀರಾ? ಅರವಿಂದ್ ಕೇಜ್ರಿವಾಲ್ ಆಯ್ತು, ಈಗ ನನ್ನ ಮತ್ತು ನನ್ನ ಪತ್ನಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿನ್ನೆ ಮೊನ್ನೆ ಮಂತ್ರಿ ಆದವನಲ್ಲ, 40 ವರ್ಷದಿಂದ ಮಂತ್ರಿಯಾಗಿದ್ದೇನೆ. ಸುಳ್ಳು ಕೇಸ್ನಲ್ಲಿ ನನ್ನ ಪತ್ನಿಯನ್ನ ಎಳಿತೀರಾ? ರಾಜ್ಯದ ಜನರೇನು ಮೂರ್ಖರ? ರಾಜ್ಯದ ಜನರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಾನು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಷಡ್ಯಂತ್ರಗಳಿಗೆ ಜಗ್ಗಲ್ಲ ಬಗ್ಗಲ್ಲ. ನೀವೆಲ್ಲ ನನ್ನ ಜೊತೆ ನಿಲ್ಬೇಕು, 100ಕ್ಕೆ 100ರಷ್ಟು ನಿಲ್ಬೇಕು. ಜಾತಿ ಧರ್ಮ ಬಿಟ್ಟು ಅಭಿವೃದ್ಧಿ ಮಾಡುವವರ ಜೊತೆ ನೀವು ಇರಬೇಕು. ನಿಮ್ಮ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದರು. ಅಷ್ಟೇ ಅಲ್ಲ, ಜನಾದೇಶದಿಂದ ಆಯ್ಕೆಯಾದ ಮುಖ್ಯಮಂತ್ರಿಯ ತಂಟೆಗೆ ಬಂದರೆ ಸುಮ್ಮನಿರಲ್ಲ ಎನ್ನುವ ಎಚ್ಚರಿಕೆ ಕೂಡ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ಜನರಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಕಾಡ್ತಿದೆಯಾ ಅರೆಸ್ಟ್ ಆಗುವ ಭೀತಿ? ನಾವು ಈ ಮಾತಿನಿಂದ ಗಮನಿಸಬೇಕಾದ ಅಂಶವೇನೆಂದರೆ, ಒಂದು ವೇಳೆ ಮೂಡಾ ಕೇಸ್ನಿಂದ ನಾನು ಅರೆಸ್ಟ್ ಆದರೆ ನೀವು ನನ್ನ ಜೊತೆಗೆ ಇರಬೇಕು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಬೇಕು ಅನ್ನೋ ಪರೋಕ್ಷ ಸಂದೇಶವನ್ನ ಸಿದ್ದರಾಮಯ್ಯ ನೀಡಿದಂತಿದೆ. ಈಗ ಮೂಡಾ ವಿಚಾರವಾಗಿ ಇಡಿ ವಿಚಾರಣೆ ತೀವ್ರಗೊಳಿಸಿದೆ. ಮುಂದೆ ಅರೆಸ್ಟ್ ಆಗುವ ಸಂದರ್ಭ ಬಂದರೂ ಬರಬಹುದು. ಹೀಗಾಗಿ ಸಿದ್ದರಾಮಯ್ಯಗೆ ಒಳಗೊಳಗೆ ಭಯ ಶುರುವಾದಂತಿದೆ. ಹೀಗಾಗಿ ತನ್ನ ಜಿಲ್ಲೆಯಲ್ಲೇ ನನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೇಂದ್ರಕ್ಕೆ ಎಚ್ಚರಿಕೆ ನೀಡಿದ್ರ, ಜೊತೆಗೆ ಭಾವನಾತ್ಮಕ ಅಸ್ತ್ರವನ್ನ ಸಿದ್ದರಾಮಯ್ಯ ಪ್ರಯೋಗ ಮಾಡಿದ್ರ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಸಿಎಂಗೆ ಶುರುವಾಯಿತಾ ಅರೆಸ್ಟ್ ಆಗುವ ಭಯ? ಸಿದ್ದರಾಮಯ್ಯ ಇಂಥ ಮಾತುಗಳು ಹೇಳಿರುವ ಜಾಗ ಮೈಸೂರಿನ ತಿ ನರಸೀಪುರದಲ್ಲಿ. ಇದು ಸಿದ್ದರಾಮಯ್ಯ ಆಪ್ತರು ಹಾಗೂ ಈ ಭಾಗದ ಪ್ರಭಾವಿ ಶಾಸಕರಾಗಿರೋ ಮಹದೇವಪ್ಪ ಅವರ ಕ್ಷೇತ್ರ. ಅಲ್ಲದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯಗೆ ಅಪಾರ ಅಭಿಮಾನಿ ಬಳಗವಿದೆ. ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯರನ್ನ ಬಂಧಿಸುವ ಪ್ರಸಂಗ ಬಂದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ, ಪ್ರತಿಭಟನೆ, ದಂಗೆ ಏಳುವ ಸಾಧ್ಯತೆಗಳಿರುತ್ತೆ. ಅದು ಮೈಸೂರಿನಿಂದಲೇ ಶುರುವಾಗಲಿ ಅನ್ನೋದು ಕೂಡ ಸಿದ್ದು ಪ್ಲಾನ್. ಇಲ್ಲಿಂದ ಆ ಕಿಡಿ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು. ಅಲ್ಲದೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದ ಹಾಗೆ ಮೂಡಾ ಕೇಸ್ನಿಂದ ಅವರ ಪಾಪ್ಯುಲಾರಿಟಿ ಹೆಚ್ಚಾಗ್ತಿದೆಯಂತೆ. ಅಹಿಂದ ವರ್ಗಗಳ ಬೆಂಬಲ ಹೆಚ್ಚಾಗಿದೆ ಅನ್ನೋದು ಸಿದ್ದರಾಮಯ್ಯವರ ಮಾತು. ಆ ಸಮುದಾಯದ ಜನ ಏನಂದ್ಕೊಂಡಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ನಮ್ಮ ಪರ ಕೆಲಸ ಮಾಡ್ತಾರೆ, ಅದಕ್ಕೆ ಬಿಜೆಪಿ ಅವರನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಅವರು ಯೋಚಿಸ್ತಾ ಇದ್ದಾರೆ. ಹೀಗಾಗಿ ನನ್ನನ್ನು ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇರವಾಗಿ ಎಚ್ಚರಿಕೆಯನ್ನು ನೀಡೋದರ ಜೊತೆಗೆ ಜನರನ್ನು ಎತ್ತು ಕಟ್ತಾ ಇದ್ದಾರಾ ಅನ್ನೋ ಸಂಶಯ ಕೂಡ ಶುರುವಾಗಿದೆ. ಅಲ್ಲದೆ ನಿಮ್ಮ ಸುದ್ದಿಯನ್ನ ಈ ಬಗ್ಗೆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿತ್ತು. ನನ್ನನ್ನು ಮುಟ್ಟಿದ್ರೆ ಇಡೀ ಕರ್ನಾಟಕದ ಜನ ಸುಮ್ಮನಿರಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯವರ ಮಾತಿನ ಮರ್ಮವೇನು ಅನ್ನೋ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿತ್ತು. ಅದಕ್ಕೆ ಸಿದ್ದರಾಮಯ್ಯ ಬಂಧನ ಭೀತಿಯಿಂದ ಅಂತ ಹೇಳಿ 68% ಜನ ವೋಟ್ ಮಾಡಿದರೆ ಸಿಎಂ ವಿರುದ್ಧ ಮಸಲತ್ತು ಮಾಡಿದ್ದಾರೆ ಎಂದು 9% ಜನ ವೋಟ್ ಮಾಡಿದ್ದಾರೆ. ಇನ್ನು ಸಿಎಂ ಅನ್ನ ಟಚ್ ಮಾಡೋಕೆ ಆಗಲ್ಲ ಅಂತ 23% ಜನ ಹೇಳಿದ್ದಾರೆ. ಇನ್ನು ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಅವರನ್ನು ಮುಟ್ಟಿದ್ರೆ ಪೊಲೀಸರು ಸುಮ್ಮನೆ ಬಿಡ್ತಾರಾ? ಒಬ್ಬ ಮುಖ್ಯಮಂತ್ರಿಯನ್ನ ಮುಟ್ಟಿದ್ರೆ ಪೊಲೀಸ್ನವರು ಕೇಸ್ ಹಾಕ್ತಾರೆ. ನಿಮ್ಮನ್ನ ಯಾರೂ ಮುಟ್ಟೋದು ಬೇಡ ಬಿಡಿ ಎಂದು ಸೋಮಣ್ಣ ಅವರು ಹೇಳಿದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳೇ ಧಮಕಿ ಹಾಕಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ, ಜನರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಎಂದು ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯಗೆ ಬಂಧನದ ಭೀತಿ ಎದುರಾಗಿದ್ದಂತೂ ಮಾತ್ರ ನಿಜ.